जय बोलो सोनिया गांधी की, जय बोलो राहुल गांधी की, जय बोलो ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಜೈ ಬೋಲೋ ಆದಿನಾರಾಯಣ ಅವರಿಗೆ, ಬಂದಿರತಕ್ಕಂತ ಎಲ್ಲಾ ನಾಯಕರಿಗೆ ವಂದಿಸುತ್ತಾ ಇವತ್ತು ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕಟ್ಟ ಒಂದು ಅಪ್ಪಣೆಯನ್ನು ಮಾಡಿದ್ದಾರೆ. ಇಡೀ ರಾಜ್ಯದಂತ ಎಲ್ಲಾ ಪಂಚಾಯಿತಿಗಳಲ್ಲೂ ಕೂಡ ಇಲ್ಲಿ ಜಿಲ್ಲಾ ಡಿಸಿ ಅವರಿಗೆ ಮತ್ತು ಸಿ ಅವರಿಗೆ ಒಂದು ಆದೇಶನ ಕಳಿಸ್ಕೊಟ್ಟಿದ್ದಾರೆ. ಅದ್ರ ಮೇರೆಗೆ ಅವರು ನಾವಿರ್ಲಿ ಹಿಂದೆ ಹೋಗ್ಲಿ ಅಲ್ಲಿರ್ತಕ್ಕಂಥ ಪಿಡಿಒ ಪ್ರತಿಯೊಂದು ಪಿಡಿಒ ಸೆಕ್ರೆಟರಿನ ಹಿಡ್ಕೊಂಡು ಅವ್ರು ಈಗಾಗಲೇ 30 ಪಂಚಾಯತಿಗಳು ಮಾಡಿದ್ದಾರೆ. ಇದು ಆಗಿರೋದು ಆಗ್ತಾ ಇದೆ. ಆದ್ರೆ ಯಾವ ರೀತಿ ಆಗ್ಬೇಕಂತ ಹೇಳಿದ್ರೆ ಈ ಒಂದು ಪಂಚಾಯತಿಲಿ ಯಾರು ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಪಕ್ಷದ ನಾಯಕರೇ ಇರಬೇಕು. ಅದರಲ್ಲಿ ಮುಖ್ಯವಾಗಿ ಯುವ ನಾಯಕರು, ಆ ಪಂಚಾಯತಿ ಎಲ್ಲಾ ನಾಯಕರು ಕೂಡ ಅದರಲ್ಲಿ ಇರಬೇಕು. ಅಧ್ಯಕ್ಷ ಸ್ಥಾನ ಕೂಡ ನಮಗೆ ಸಿಗಬೇಕು. ಬೇರೆಯವ್ರಿಗೆ ಈಗಾಗಲೇ ಕುತಂತ್ರ ಮಾಡಿ ಅವರವರನ್ನು ಸೇರಿಸಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರು ಅವರವ್ರ ಲೆವೆಲ್ ಅಲ್ಲಿ ಮಾಡ್ತಾ ಇದ್ರು. ಇದಾಗಬಾರದು. ದಯವಿಟ್ಟು 30 ಪಂಚಾಯತಿಯಲ್ಲೂ ಕೂಡ ನಮ್ಮದೇ ಪಕ್ಷ ಇರೋದ್ರಿಂದ ನಮ್ಮ ಸರ್ಕಾರ ಪ್ರತಿ ಪಂಚಾಯತಿಗೆ 10 ಲಕ್ಷವನ್ನ ವಿತರಣೆ ಮಾಡುವ ಕಾರ್ಯಕ್ರಮ ಇರೋದ್ರಿಂದ ಇದು ಯಾರು ಕೂಡ ಬಿಟ್ಕೊಡ್ಬಾರ್ದು. 30 ಪಂಚಾಯತಿಯಲ್ಲೂ ಕೂಡ ಕಮಿಟಿ ಆಗ್ಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರೇ ಆಗ್ಬೇಕು ಅಧ್ಯಕ್ಷರಾಗಿ. ನಮ್ಮ ಆಜ್ಞಾನವನ್ನು ವಿನಂತಿ ಮಾಡ್ಕೊಳ್ಳೋದಷ್ಟೇ. ದಯವಿಟ್ಟು ಯಾವುದೇ ಕಾರಣಕ್ಕೂ ಇದು ಮಿಸ್ ಆಗ್ಬಾರ್ದು. ಮಿಸ್ ಆಗದೆ ನಾವು ನೋಡ್ಕೋಬೇಕು. ಪಂಚಾಯತಿ ವಿಸಿಟ್ ಕೊಡೋದಕ್ಕೂ ಒಂದು ಪಟ್ಟಿಯನ್ನು ತಯಾರಿಸ್ಕೊಂಡು ಪ್ರತಿ ಪಂಚಾಯತಿಯಲ್ಲಿ ಹೋಗಿ ನಮ್ಮ ಯುವ ಮಿತ್ರರು ಯಾರಿದ್ದಾರೆ, ಯೂತ್ ಕಾಂಗ್ರೆಸ್ ಯಾರಿದ್ದಾರೆ, ನಮ್ಮ ಹಿರಿಯ ನಾಯಕರು ಯಾರಿದ್ದಾರೆ, ಹಾಲಿ ನಮ್ಮ ಎಕ್ಸ್ ಪಂಚಾಯತಿ ಅಧ್ಯಕ್ಷಗಳು, ಮೆಂಬರ್ಗಳು ಇವರೆಲ್ಲ ಸೇರಿ ಪಕ್ಷವನ್ನು ಸಂಘಟನೆ ಮಾಡೋ ಬಹಳಷ್ಟು ಒಳ್ಳೆ ಕಾರ್ಯಕ್ರಮ ಇವು. ಇದನ್ನು ಯಾವುದೇ ಕಾರಣಕ್ಕೆ ಬಿಟ್ಕೊಡ್ಬೋದು ನಾವು. ಅದೇ ರೀತಿಯಾಗಿ ನಮ್ಮ ರಾಜೇಂದ್ರ ಅವರು ಹೇಳ್ತಾ ಇದ್ರು, ನಾಮಿನಿಗಳ ಬಗ್ಗೆ ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ನಮ್ಮ ಆಜ್ಞೆಗಳನ್ನು ಮತ್ತೆ ವಿನಂತಿ ಮಾಡ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು. ಯಾರ ನೀವು ಮಾಡಿದ್ದೀರಾ 1 ವರ್ಷ ಅಥವಾ 2 ವರ್ಷ ಆಗಿರ್ಬೋದು, ನಾನು 1 ವರ್ಷದ ಕೆಡಿಪಿ ಸದಸ್ಯರಾಗಿ ದಯವಿಟ್ಟು ನಾನು ಬಿಟ್ಕೊಡ್ತೀನಿ, ಬೇರೆಯವ್ರು ಮಾಡ್ಕೊಡ್ಬೋದು. ಈ ತರ ಯಾರೇ ಆಗಿದ್ರು ಕೂಡ ಅಲ್ಲಿ ಸರ್ಕಾರದಲ್ಲಿ ಯಾರೇ ಮಾಡದೆ ಹೋದ್ರು ಕೂಡ ನೀವು ದಯವಿಟ್ಟು ಪ್ರತಿಯೊಬ್ಬರು ಒಬ್ಬರು ತಿನ್ನೋದನ್ನ 10 ಜನ ತಿನ್ಬೋದು. 10 ಜನ ಒಂದು ಆಹಾರವನ್ನ ಒಬ್ಬರು ತಿನ್ನೋದಕ್ಕೆ ಸಾಧ್ಯವಿಲ್ಲ. ಇದು ಕೇಂದ್ರ ಸರ್ಕಾರ ತಿಳ್ಕೊಂಡಿದೆ. ಅದೇ ರೀತಿ ಹಂಚ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಈಗ ಸಂಪುಟ ವಿಸ್ತರಣೆ ಬಗ್ಗೆ ಮೊದಲ ಸಂಪುಟದಲ್ಲಿ ಯಾರಾಗಿದ್ರು ಅವ್ರನ್ನ ಬಿಟ್ಟು ಈಗ ಬೇರೆಯವ್ರು ಕೊಟ್ಟಿದ್ರು ಬಹಳ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇತ್ತು. ಅದಾಗ್ಲಿಲ್ಲ. ಆದ್ರೂ ಕೂಡ ಎಲ್ಲೋ ಒಂಥರ ನಮ್ಮ ಸಣ್ಣ ಪುಟ್ಟ ಕಾರ್ಯಕ್ರಮ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಆಜ್ಞಾನವರು ನಮ್ಮ ಹಿಡ್ಕೊಂಡು ನಮ್ಮ ಕೊತ್ತೂರು ಮಂಜುನಾಥ್ ಹೇಳಿ ಉಸ್ತುವಾರಿ ಸಚಿವರಾಗಿದ್ದಂತ ರಾಮಲಿಂಗೇಶ್ವರ ಮಾತಾಡಿ ನೀವು ದಯವಿಟ್ಟು ಆದಷ್ಟು ಬೇಗ ದಿನ ಕಳೆದಷ್ಟು ಈಗಾಗಲೇ 3 ವರ್ಷ ಆಗೋಯ್ತು. ಅಟ್ಲೀಸ್ಟ್ 1.5 ವರ್ಷ ಇದೆ. ಅದೇನು ಒಂದು ಸರ್ಕಾರದಿಂದ ಬರ್ತಕ್ಕಂಥ ನಾವು ನೀವು ಅನುಭವಿಸ್ಲಿ, ಅಲ್ಲ ಪ್ರತಿಯೊಬ್ಬರು ಅನುಭವಿಸ್ಲಿ. ಅದು ಯುವ ಮಿತ್ರರಾಗ್ಬೋದು, NSC ಆಗ್ಬೋದು, ಯೂತ್ ಕಾಂಗ್ರೆಸ್ ಆಗ್ಬೋದು, ನಮ್ಮ ನಾಯಕರು ಎಲ್ಲರೂ ಕೂಡ ಅದನ್ನು ಅನುಭವಿಸ್ಬೇಕಂತೇಳಿ ತಮ್ಮಲ್ಲಿ ಮತ್ತೆ ವಿನಂತಿ ಮಾಡ್ತಾ ಇದ್ವಿ. ಅದನ್ನು ಬಿಟ್ಟು ಪಕ್ಷ ಸಂಘಟನೆಗೆ ಈಗ ಏನು ನಮ್ಮ ಸರ್ವಜ್ಞೇಗೌಡರು ಒಂದು ಆಡ್ ಮಾಡಿದ್ರೆ ಮೈ ಲೀಡರ್ಸ್ ಅಂತ, ಅದ್ರ ಪ್ರತಿಯೊಬ್ಬರು ಕೂಡ ನಾನು ಫಸ್ಟ್ ಆನ್ಸರ್ ಮಾಡಿದೆ. ಪಕ್ಷ ಸಂಘಟನೆ ಬಿಟ್ಟು ಬೇರೆ ಯಾವುದು ಆಗ್ಬೇಡಿ ಅಂತ ಬಹಳಷ್ಟು ಬೇರೆ ವಿಷಯಗಳು ಆಗ್ತಾ ಇದ್ರ, ಅದರಿಂದ ಪ್ರಯೋಜನ ಇಲ್ಲ. ದಯವಿಟ್ಟು ನಮ್ಮ ಪಕ್ಷ ಸಂಘಟನೆಗೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕು. ಈ ಪಕ್ಷ ಸಂಘಟನೆ ಯಾವ ರೀತಿ ಹೋಗ್ಬೇಕಂದ್ರೆ ಇಡೀ ರಾಜ್ಯಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಮಾದರಿ ಆಗ್ಬೇಕಂತ ತಮ್ಮೆಲ್ಲರಲ್ಲಿ ಬೇಡ್ಕೊಳ್ತಾ ಈ 2 ಮಾತನಾಡಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಗ್ರೆಸ್.